ತನಿಖೆಗೆ ಧುಮುಕಿರುವಂತಹ ಸಿಐಡಿ ತನಿಖಾ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತೆರಳಿ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದೆ. ಕೆಎಸ್ಸಿಎಗೆ ಸಿಐಡಿ ತಂಡ ಭೇಟಿ ಕೊಟ್ಟು ಸ್ಟೇಡಿಯಂ ಸಿಸಿಟಿವಿ ಫುಟೇಜ್ ಅನ್ನ ಸಂಗ್ರಹಿಸಿದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ಇವತ್ತೇ ನೋಟಿಸ್ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡ್ತಾ ಇದ್ದಂತೆ ಸಿಐಡಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಅದರ ಮೊದಲ ಭಾಗವಾಗಿ ಕೆಎಸ್ಸಿಎ ಬಳಿ ತೆರಳಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡೋದಲ್ಲದೆ ಮತ್ತೊಂದು ಕಡೆ ಇವತ್ತೇ ಕೆಎಸ್ಸಿಎಗೆ ನೋಟಿಸ್ ಕೂಡ ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಐಡಿ ತನಿಖಾ ತಂಡ ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕೆಎಸ್ಸಿಎ ಬಳಿ ಹೋಗ್ತಾ ಇರುವಂತಹ ದೃಶ್ಯ ತನಿಖೆಗೆ ಧುಮುಕಿದೆ. ತನಿಖೆಯ ಭಾಗವಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆಕ್ಟ್ ಕೂಡ ಮಾಡಿದ್ದಾರೆ. ಇವತ್ತೇ ನೋಟಿಸ್ ಅನ್ನ ಕೂಡ ಕೊಡಬಹುದು. ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಲ್ಲಿಂದ ಎಡವಟ್ಟಾಯ್ತು ನೋಡಿ. ಈ ಒಂದು ವಿಚಾರವಾಗಿ ಕೆಲವೊಮ್ಮೆ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗತ್ತೆ. ಆ ಕೆಲಸವನ್ನ ಕೂಡ ಮಾಡುವ ಚಾನ್ಸಸ್ ಇದೆ. ಕಾಲ್ ತುಳಿತ ಎಲ್ಲಿಂದ ಆಯ್ತು ಅಂತ ಹೇಳಿ ಒಂದು ಕಡೆ ಆದ್ರೆ ಎಲ್ಲಿಂದ ಆರಂಭ ಆಯ್ತು, ಯಾಕೆ ಆರಂಭ ಆಯ್ತು ಅನ್ನೋದನ್ನ, ಎಲ್ಲಿ ಸಾವಾಯ್ತಲ್ಲ, ಎಲ್ಲಿ ಕಾಲ್ ತುಳಿತೈತಲ್ಲ ಅಲ್ಲಿಂದ ಹಿಂದಕ್ಕೆ ಹೋಗ್ತಾರೆ. 11 ಜನ ಬಲಿಯಾದ್ರಲ್ಲ, ಅವ್ರು ಎಲ್ಲಿದ್ರು, ಎಲ್ಲಿಂದ ಬಂದ್ರು, ಹೇಗೆ ಅವ್ರು ಅಲ್ಲಿಗೆ ಬಂದ್ರು, ಆ ತರ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದಷ್ಟು ಇನ್ಪುಟ್ ಸಿಗುತ್ತೆ. ಆ ಒಂದು ಇನ್ಪುಟ್ ಅನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮಾಡಲಾಗುತ್ತೆ. ಆ ಒಂದು ಸಿಸಿಟಿವಿ ದೃಶ್ಯವನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಬಂದಂತ ತಂಡದ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಕೆಎಸ್ಸಿಎ ಬಳಿ ಸಿಐಡಿ ತನಿಖಾ ತಂಡ ಆಗಮಿಸಿ ಅಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದೆ. ಯಾಕೆಂದ್ರೆ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರೋದು ಒಂದು ಕಡೆ ಆದ್ರೆ ಸಿಐಡಿಗೆ ವರ್ಗಾವಣೆ ಕೂಡ ಮಾಡಿದೆ. ಮುಂದಿನ ದಿನದಲ್ಲಿ ಎಸ್ಐಟಿ ಫಾರ್ಮ್ ಕೂಡ ಆಗ್ಬಹುದು. ಈ ವಿಚಾರವಾಗಿ ಕಾದ್ ನೋಡ್ಬೇಕಷ್ಟೇ, ಎಸ್ಐಟಿ ಫಾರ್ಮ್ ಆಗುತ್ತಾ ಇಲ್ವಾ ಅಂತ. ಸದ್ಯಕ್ಕೆ ಸಿಐಡಿ ಅಂತೂ ತನಿಖೆಯನ್ನ ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹದೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹದೇಶ್, ಸಿಐಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಹಾದಿ ಹೇಗಿರುತ್ತೆ? ನಾಗೇಂದ್ರ ಬಾಬು, ಈಗಾಗಲೇ 11 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕರಣವನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ತನಿಖೆಯನ್ನ ಶುರು ಮಾಡಿರುವಂತಹ ಸಿಐಡಿ ಅಧಿಕಾರಿಗಳು ಈಗ ಕೆಎಸ್ಸಿ ಅಂದ್ರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕಚೇರಿಗೆ ಈಗ ಭೇಟಿ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಅಂದ್ರೆ ನಿನ್ನೆ ಮೊನ್ನೆ 2 ದಿನಗಳ ಕಾಲ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಸಿಸಿಟಿವಿ ಫುಟೇಜ್ ಜೊತೆಗೆ 4 ಆರೋಪಿಗಳನ್ನ ಬಂಧಿಸಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸ ಮಾಡಿದ್ರು. ಆ ಒಂದು ಕೇಸ್ ಫೈಲ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿರುವಂತಹ ಸಿಐಡಿ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗ ಕೆಎಸ್ಸಿಎ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನ ವಿಚಾರಿಸಿ ಜೊತೆಗೆ ಈ ಒಂದು ಸ್ಟೇಡಿಯಂನ ಸುತ್ತಮುತ್ತಲೇ ಇರುವಂತಹ ಒಂದಷ್ಟು ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಗೇಟ್ಗಳಾಗಿರ್ಬೋದು, ಅಂದ್ರೆ 17 ಮತ್ತೆ 14 ಗೇಟ್ಗಳು ಮತ್ತೆ 13 ಗೇಟ್ಗಳೇನಿದೆ, ಈ ಗೇಟ್ಗಳಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ 2 ಕೆಎಸ್ಸಿಎ ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿರುವಂತ ವಿಚಾರ ಕೂಡ ಹೊರಗಡೆ ಬಂದಿದೆ. ಇವತ್ತು ಒಂದು ಕೆಎಸ್ಸಿಎ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು. ಮೀಟಿಂಗ್ ನಡೆಯುತ್ತೆ ಅನ್ನುವಂತ ಸಂದರ್ಭದಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮೀಟಿಂಗ್ ನಡೆಯುತ್ತೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ಕೆಎಸ್ಸಿಎ ಅಧಿಕಾರಿಗಳೇ ಕೊಟ್ಟಿದ್ರು. ಮೀಟಿಂಗ್ 1 ಗಂಟೆ ಸುಮಾರಿಗೆ ಶುರುವಾಗುತ್ತೆ ಅಂತ ಹೇಳಿ ಸಿಐಡಿ ಅಧಿಕಾರಿಗಳಿಗೆ ಮಾಹಿತಿ ಬಂದಿತ್ತು. ಮೀಟಿಂಗ್ ನಡೆಯುವಂತ ಸಂದರ್ಭದಲ್ಲೇ ಎಲ್ಲ ಅಧಿಕಾರಿಗಳು ಇರ್ತಾರೆ, ಅವರಿಂದ ವಿಚಾರಣೆ ನಡೆಸಿ ಮಾಹಿತಿ ಪಡಿಬಹುದು ಅನ್ನೋ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು 2 ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಒಳಗಡೆ ಈಗಾಗಲೇ ಕೆಎಸ್ಸಿಎ ಕಚೇರಿ ಒಳಗಡೆ ಹೋಗಿ ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೋಮವಾರ ಅಂದ್ರೆ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದ ಸೋಮವಾರ
ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶಪಡಿದು ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ತನಿಖೆಗೆ ಧುಮುಕಿರುವಂತಹ ಸಿಐಡಿ ತನಿಖಾ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತೆರಳಿ ಅಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆಕ್ಟ್ ಮಾಡುವಂತ ಕೆಲಸವನ್ನ ಈಗ ಮಾಡ್ತಾ ಇದೆ. ಕೆಎಸ್ಸಿಎಗೆ ಸಿಐಡಿ ತಂಡ ಭೇಟಿ ಕೊಟ್ಟು ಸ್ಟೇಡಿಯಂ ಸಿಸಿಟಿವಿ ಫುಟೇಜ್ ಅನ್ನ ಸಂಗ್ರಹಿಸಿದೆ. ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ಇವತ್ತೇ ನೋಟಿಸ್ ಕೊಡುವ ಸಾಧ್ಯತೆ ದಟ್ಟವಾಗಿದೆ. ಈ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡ್ತಾ ಇದ್ದಂತೆ ಸಿಐಡಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ಅದರ ಮೊದಲ ಭಾಗವಾಗಿ ಕೆಎಸ್ಸಿಎ ಬಳಿ ತೆರಳಿ ಸಿಸಿಟಿವಿ ಫುಟೇಜ್ಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡಿರುವುದಲ್ಲದೆ ಮತ್ತೊಂದು ಕಡೆ ಇವತ್ತೇ ಕೆಎಸ್ಸಿಎಗೆ ನೋಟಿಸ್ ಕೂಡ ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಐಡಿ ತನಿಖಾ ತಂಡ ಅಲ್ಲಿ ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಕೆಎಸ್ಸಿಎ ಬಳಿ ಹೋಗ್ತಾ ಇರುವಂತಹ ದೃಶ್ಯ ತನಿಖೆಗೆ ಧುಮುಕಿದೆ. ತನಿಖೆಯ ಭಾಗವಾಗಿ ಸಿಸಿಟಿವಿ ದೃಶ್ಯಾವಳಿಗಳನ್ನ ಕಲೆಕ್ಟ್ ಕೂಡ ಮಾಡಿದ್ದಾರೆ. ಇವತ್ತೇ ನೋಟಿಸ್ ಅನ್ನ ಕೂಡ ಕೊಡಬಹುದು. ವಿಚಾರಣೆಗೆ ಹಾಜರಾಗಿ ಅಂತೇಳಿ ಎಲ್ಲಿಂದ ಎಡವಟ್ಟಾಯ್ತು ನೋಡಿ. ಈ ಒಂದು ವಿಚಾರವಾಗಿ ಕೆಲವೊಮ್ಮೆ ರಿವರ್ಸ್ ಇನ್ವೆಸ್ಟಿಗೇಷನ್ ಅನ್ನ ಮಾಡಬೇಕಾಗತ್ತೆ. ಆ ಕೆಲಸವನ್ನ ಕೂಡ ಮಾಡುವ ಚಾನ್ಸಸ್ ಇದೆ. ಕಾಲ್ ತುಳಿತ ಎಲ್ಲಿಂದ ಆಯ್ತು ಅಂತ ಹೇಳಿ ಒಂದು ಕಡೆ ಆದ್ರೆ ಎಲ್ಲಿಂದ ಆರಂಭ ಆಯ್ತು, ಯಾಕೆ ಆರಂಭ ಆಯ್ತು ಅನ್ನೋದನ್ನ, ಎಲ್ಲಿ ಸಾವಾಯ್ತಲ್ಲ, ಎಲ್ಲಿ ಕಾಲ್ ತುಳಿತೈತಲ್ಲ ಅಲ್ಲಿಂದ ಹಿಂದಕ್ಕೆ ಹೋಗ್ತಾರೆ. 11 ಜನ ಬಲಿಯಾದ್ರಲ್ಲ, ಅವ್ರು ಎಲ್ಲಿದ್ರು, ಎಲ್ಲಿಂದ ಬಂದ್ರು, ಹೇಗೆ ಅವ್ರು ಅಲ್ಲಿಗೆ ಬಂದ್ರು, ಆ ತರ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಒಂದಷ್ಟು ಇನ್ಪುಟ್ ಸಿಗುತ್ತೆ. ಆ ಒಂದು ಇನ್ಪುಟ್ ಅನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮಾಡಲಾಗುತ್ತೆ. ಆ ಒಂದು ಸಿಸಿಟಿವಿ ದೃಶ್ಯವನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಬಂದಂತ ತಂಡದ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಕೆಎಸ್ಸಿಎ ಬಳಿ ಸಿಐಡಿ ತನಿಖಾ ತಂಡ ಆಗಮಿಸಿ ಅಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದೆ. ಯಾಕಂದ್ರೆ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರೋದು ಒಂದು ಕಡೆ ಆದ್ರೆ ಸಿಐಡಿಗೆ ವರ್ಗಾವಣೆ ಕೂಡ ಮಾಡಿದೆ. ಮುಂದಿನ ದಿನದಲ್ಲಿ ಎಸ್ಐಟಿ ಫಾರ್ಮ್ ಕೂಡ ಆಗ್ಬಹುದು. ಈ ವಿಚಾರವಾಗಿ ಕಾದ್ ನೋಡ್ಬೇಕಷ್ಟೇ, ಎಸ್ಐಟಿ ಫಾರ್ಮ್ ಆಗುತ್ತಾ ಇಲ್ವಾ ಅಂತೇಳಿ. ಸದ್ಯಕ್ಕೆ ಸಿಐಡಿ ಅಂತೂ ತನಿಖೆಯನ್ನ ನಡೆಸ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಹೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಹೇಶ್, ಸಿಐಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ತನಿಖೆಯ ಹಾದಿ ಹೇಗಿರುತ್ತೆ? ನಾಗೇಂದ್ರ ಬಾಬು, ಈಗಾಗಲೇ 11 ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ಅಧಿಕೃತವಾಗಿ ಪ್ರಕರಣವನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ತನಿಖೆಯನ್ನ ಶುರು ಮಾಡಿರುವಂತಹ ಸಿಐಡಿ ಅಧಿಕಾರಿಗಳು ಈಗ ಕೆಎಸ್ಸಿ ಅಂದ್ರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕಚೇರಿಗೆ ಈಗ ಭೇಟಿ ನೀಡುವಂತ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿವರೆಗೂ ಕೂಡ ಅಂದ್ರೆ ನಿನ್ನೆ ಮೊನ್ನೆ 2 ದಿನಗಳ ಕಾಲ ಕಬ್ಬನ್ ಪಾರ್ಕ್ ಪೊಲೀಸರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ನಡೆಸುವಂತ ಕೆಲಸವನ್ನು ಮಾಡಿದ್ರು. ಸಿಸಿಟಿವಿ ಫುಟೇಜ್ ಜೊತೆಗೆ 400 ಆರೋಪಿಗಳನ್ನ ಬಂಧಿಸಿ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳುವಂತ ಕೆಲಸವನ್ನು ಮಾಡಿದ್ರು. ಆ ಒಂದು ಕೇಸ್ ಫೈಲ್ ಅನ್ನ ಈಗಾಗಲೇ ಕಲೆಕ್ಟ್ ಮಾಡಿರುವಂತಹ ಸಿಐಡಿ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗ ಕೆಎಸ್ಸಿಎ ಕಚೇರಿಗೆ ಭೇಟಿ ಕೊಟ್ಟು ಅಲ್ಲಿನ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅಧಿಕಾರಿಗಳನ್ನ ವಿಚಾರಿಸಿ ಜೊತೆಗೆ ಈ ಒಂದು ಸ್ಟೇಡಿಯಂನ ಸುತ್ತಮುತ್ತಲೇ ಇರುವಂತಹ ಒಂದಷ್ಟು ಸಿಸಿಟಿವಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಪ್ರಮುಖವಾಗಿ ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂತಹ ಗೇಟ್ಗಳಾಗಿರ್ಬೋದು, ಅಂದ್ರೆ 17 ಮತ್ತೆ 14 ಗೇಟ್ಗಳು ಮತ್ತೆ 13 ಗೇಟ್ಗಳೇನಿದೆ, ಈ ಗೇಟ್ಗಳಲ್ಲಿ ಏನೆಲ್ಲ ಆಗಿತ್ತು ಅನ್ನೋದನ್ನ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಇಬ್ಬರು ಕೆಎಸ್ಸಿಎ ಅಧಿಕಾರಿಗಳು ಪದಾಧಿಕಾರಿಗಳು ರಾಜೀನಾಮೆ ಕೊಟ್ಟಿರುವಂತ ವಿಚಾರ ಕೂಡ ಹೊರಗಡೆ ಬಂದಿದೆ. ಇವತ್ತು ಒಂದು ಕೆಎಸ್ಸಿಎ ಅಧಿಕಾರಿಗಳ ಮೀಟಿಂಗ್ ಕೂಡ ನಡೆಯುತ್ತೆ ಅನ್ನುವಂತ ಮಾಹಿತಿ ಲಭ್ಯ ಆಗಿತ್ತು. ಮೀಟಿಂಗ್ ನಡೆಯುತ್ತೆ ಅನ್ನುವಂತ ಸಂದರ್ಭದಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಮೀಟಿಂಗ್ ನಡೆಯುತ್ತೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ಕೆಎಸ್ಸಿಎ ಅಧಿಕಾರಿಗಳೇ ಕೊಟ್ಟಿದ್ರು. ಮೀಟಿಂಗ್ 1 ಗಂಟೆ ಸುಮಾರಿಗೆ ಶುರುವಾಗುತ್ತೆ ಅಂತ ಹೇಳಿ ಸಿಐಡಿ ಅಧಿಕಾರಿಗಳಿಗೆ ಮಾಹಿತಿ ಬಂದಿತ್ತು. ಮೀಟಿಂಗ್ ನಡೆಯುವಂತ ಸಂದರ್ಭದಲ್ಲೇ ಎಲ್ಲ ಅಧಿಕಾರಿಗಳು ಇರ್ತಾರೆ, ಅವರಿಂದ ವಿಚಾರಣೆ ನಡೆಸಿ ಮಾಹಿತಿ ಪಡಿಬಹುದು ಅನ್ನೋಂತ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಇಬ್ಬರು ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಒಳಗಡೆ ಈಗಾಗಲೇ ಕೆಎಸ್ಸಿಎ ಕಚೇರಿ ಒಳಗಡೆ ಹೋಗಿ
ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಸಿಐಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಸೋಮವಾರ ಅಂದ್ರೆ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಗವರ್ಮೆಂಟ್ ಹಾಲಿಡೇ ಇರೋದ್ರಿಂದ ಸೋಮವಾರ ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶ ಪಡೆದು ಅವರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಸದ್ಯಕ್ಕೆ ಪ್ರಾಥಮಿಕ ಹಂತವಾಗಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡಿದ್ದಾರೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.